ಮಾಡ್ತೀನಿ. ಎಸ್ ಜಾನಕಿ ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಸ್ವತಃ ಅವ್ರ ಬಾಯಿಂದನೇ ಕೇಳ್ತೀನಿ. ಸರ್, ಮಾಡ್ರಿ ಮಾಡ್ರಿ ಅಪ್ಪಾಜಿ ಮಾಡ್ರಿ, ಬಿಡಬೇಡಿ, ತಡ ಮಾಡಬೇಡಿ. 48,000 ಗೀತೆಗಳು ಅಂದರೆ ತಮಾಷೆನೇ ಸರ್. ಮರಣಾಂತರ ಪ್ರಶಸ್ತಿ ಕೊಟ್ಟು ನಮ್ಮ ಗೌರವ, ನಾಡಿನ ಹಿರಿಮೆ, ಗೌರವ, ಉದಾರತನದ ಒಂದು ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕಾಗತ್ತೆ, ಮಾಡಬೇಕು. ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಕೇಳಬೇಕು. ಇರೋ ಕರ್ನಾಟಕ ರತ್ನ ಅರ್ಥ ಆಯ್ತಾ? ನಾ ಹೇಳ್ತಾ ಇರೋದು ಇನ್ಯಾವ ಪ್ರಶಸ್ತಿ, ಜೀವಮಾನದ ಸಾಧನೆಯ ಪ್ರಶಸ್ತಿ. ಎಲ್ಲೋ ಹುಟ್ಟಿ ಇಲ್ಲಿ ಬಂದು ಇಲ್ಲೇ ಬಾಳಬೇಕು ಅಂತ ಕೂತಂಥ ಆ ಶ್ರೇಷ್ಠ ಪ್ರಶಸ್ತಿ ಯಾವುದು ಕೊಡಬೇಕು ನಿಮ್ಮ ಮನಸ್ಸಿಗಂತ ಅತಿ ಉತ್ತಮ ಪ್ರಶಸ್ತಿ ಕೊಡ್ರಿ ಅವರಿಗೆ ದಯವಿಟ್ಟು. ಅವ್ರ ಒಡನಾಟ ಹೇಗಿತ್ತು ಅಂತಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡೋದಲ್ಲ, ಮನೆಯಲ್ಲಿ ಅಮ್ಮವರ ಮಲಗುವಂಥ ಕೋಣೆಯಲ್ಲಿ ಜೊತೆಲೇ ಕೂತ್ಕೊಂಡು ಮಾತಾಡೋರು. ಹೆಚ್ಚು ಕಡಿಮೆ ಅವರಿಬ್ಬರು ಮಾತಾಡುವಾಗ ನಾವು ಯಾರು ಎದುರಲ್ಲಿ ನಿಂತ್ಕೋತಾ ಇರಲಿಲ್ಲ, ಕೂತ್ಕೋತಾ ಇರಲಿಲ್ಲ. ಎಲ್ಲ ಘಟನೆನೂ ಹಸಿಯಾಗಿರುತ್ತೆ. ನನಗೆ ಆಶೀರ್ವಾದ ಮಾಡಿದ್ದು ನೀನು ಹಾಡುಗಾರನಾಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಅಂತಂತೇಳ್ಬಿಟ್ಟು ಭಾರಿ ನೋವಿತ್ತು ಅವರಿಗೆ. ನಿಜವಾಗ್ಲೂ ಖಂಡಿತ ಅವರ ಆಶೀರ್ವಾದದಂತೆ ಭಗವಂತ ಏನು ಕೊಟ್ಟಿದ್ದಾನೋ ವಾಹಿನಿಗಳಲ್ಲಿ ನಾನು ತುಣುಕುಗಳು ಹೇಳ್ತಾ ಪ್ರೀತಿ ಮಾಡ್ತಾಯಿದ್ದೀನಿ. ಮತ್ತು ಹೇಳಿದೆ ತುಂಬ ಖುಷಿ ಅವ್ರಿಗೆ. ಹಾಡ್ತೀಯ ಬಿಡು ನೀನು, ಇನ್ನು ಮುಂದೆ ನನಗೆ ವಯಸ್ಸಾಗೋಯ್ತು, ನಾನೇನು ಮಾಡಲಿ ಅದಂತ ಹೇಳ್ಬಿಟ್ಟು. ನಿಮ್ಗೆ ಯಾಕಮ್ಮ ವಯಸ್ಸಾಗತ್ತೆ, ನೀವಿನ್ನೂ ಎಳೆ ಮಕ್ಳು ಆಡ್ದಂಗೆ ಆಡ್ತೀರಾ, ನಾವೇನೋ ಅಪಶ್ರುತಿಲಿ ಆಡಿದ್ದನ್ನು ನೀವು ಹೊಗಳ್ತೀರಾ, ನೀವು ಭಾರಿ ದೊಡ್ಡ ಮನಸ್ಸು, ದೊಡ್ಡತನ ನಿಮ್ಮದು ಅಂತಂತ ಹೇಳ್ಬಿಟ್ಟು ಹೇಳವೆ. ನಾನು ಅಭಿಮಾನಿಗಳಿಗೆ ನೋವು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ನಾವು ನಿಜವಾಗ್ಲೂ ಅವ್ರುಗಳಿಗೆ ಅಭಿಮಾನಿಗಳಾದರೆ ಖಂಡಿತ ನಿಂತು ಅವರ ಸ್ಮಾರಕವನ್ನು ನಾವು ಒಳ್ಳೆ ರೀತಿಯಲ್ಲಿ ನಿರ್ಮಿಸಿ ಮರಣಾಂತರ ಪ್ರಶಸ್ತಿಗೆ ಇದೇ ಅದೇ ಅನ್ನುವಂಥಲ್ಲ, ಸರ್ಕಾರ ಯಾವುದಾದ್ರೂ ಒಂದು ಕೊಡಬೇಕು. ಇದಿಷ್ಟು ವಿನೋದ್ ರಾಜ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಾವು ಮಾಡ್ತೀನಿ. ಎಸ್ ಜಾನಕಿ ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಸ್ವತಃ ಅವ್ರ ಬಾಯಿಂದನೇ ಕೇಳ್ತೀನಿ. ಸರ್, ಮಾಡ್ರಿ ಮಾಡ್ರಿ ಅಪ್ಪಾಜಿ ಮಾಡ್ರಿ, ಬಿಡಬೇಡಿ, ತಡ ಮಾಡಬೇಡಿ. 48,000 ಗೀತೆಗಳು ಅಂದರೆ ತಮಾಷೆನೇ ಸರ್. ಮರಣಾಂತರ ಪ್ರಶಸ್ತಿ ಕೊಟ್ಟು ನಮ್ಮ ಗೌರವ, ನಾಡಿನ ಹಿರಿಮೆ, ಗೌರವ, ಉದಾರತನದ ಒಂದು ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕಾಗತ್ತೆ, ಮಾಡಬೇಕು. ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಕೇಳಬೇಕು. ಇರೋ ಕರ್ನಾಟಕ ರತ್ನ ಅರ್ಥ ಆಯ್ತಾ? ನಾ ಹೇಳ್ತಾ ಇರೋದು ಇನ್ಯಾವ ಪ್ರಶಸ್ತಿ, ಜೀವಮಾನದ ಸಾಧನೆಯ ಪ್ರಶಸ್ತಿ. ಎಲ್ಲೋ ಹುಟ್ಟಿ ಇಲ್ಲಿ ಬಂದು ಇಲ್ಲೇ ಬಾಳಬೇಕು ಅಂತ ಕೂತಂಥ ಆ ಶ್ರೇಷ್ಠ ಪ್ರಶಸ್ತಿ ಯಾವುದು ಕೊಡಬೇಕು ನಿಮ್ಮ ಮನಸ್ಸಿಗಂತ ಅತಿ ಉತ್ತಮ ಪ್ರಶಸ್ತಿ ಕೊಡ್ರಿ ಅವರಿಗೆ ದಯವಿಟ್ಟು. ಅವ್ರ ಒಡನಾಟ ಹೇಗಿತ್ತು ಅಂತಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡೋದಲ್ಲ, ಮನೆಯಲ್ಲಿ ಅಮ್ಮವರ ಮಲಗುವಂಥ ಕೋಣೆಯಲ್ಲಿ ಜೊತೆಲೇ ಕೂತ್ಕೊಂಡು ಮಾತಾಡೋರು. ಹೆಚ್ಚು ಕಡಿಮೆ ಅವರಿಬ್ಬರು ಮಾತಾಡುವಾಗ ನಾವು ಯಾರು ಎದುರಲ್ಲಿ ನಿಂತ್ಕೋತಾ ಇರಲಿಲ್ಲ, ಕೂತ್ಕೋತಾ ಇರಲಿಲ್ಲ. ಎಲ್ಲ ಘಟನೆನೂ ಹಸಿಯಾಗಿರುತ್ತೆ. ನನಗೆ ಆಶೀರ್ವಾದ ಮಾಡಿದ್ದು ನೀನು ಹಾಡುಗಾರನಾಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಅಂತಂತೇಳ್ಬಿಟ್ಟು ಭಾರಿ ನೋವಿತ್ತು ಅವರಿಗೆ. ನಿಜವಾಗ್ಲೂ ಖಂಡಿತ ಅವರ ಆಶೀರ್ವಾದದಂತೆ ಭಗವಂತ ಏನು ಕೊಟ್ಟಿದ್ದಾನೋ ವಾಹಿನಿಗಳಲ್ಲಿ ನಾನು ತುಣುಕುಗಳು ಹೇಳ್ತಾ ಪ್ರೀತಿ ಮಾಡ್ತಾಯಿದ್ದೀನಿ. ಮತ್ತು ಹೇಳಿದೆ ತುಂಬ ಖುಷಿ ಅವ್ರಿಗೆ. ಹಾಡ್ತೀಯ ಬಿಡು ನೀನು, ಇನ್ನು ಮುಂದೆ ನನಗೆ ವಯಸ್ಸಾಗೋಯ್ತು, ನಾನೇನು ಮಾಡಲಿ ಅದಂತ ಹೇಳ್ಬಿಟ್ಟು. ನಿಮ್ಗೆ ಯಾಕಮ್ಮ ವಯಸ್ಸಾಗತ್ತೆ, ನೀವಿನ್ನೂ ಎಳೆ ಮಕ್ಳು ಆಡ್ದಂಗೆ ಆಡ್ತೀರಾ, ನಾವೇನೋ ಅಪಶ್ರುತಿಲಿ ಆಡಿದ್ದನ್ನು ನೀವು ಹೊಗಳ್ತೀರಾ, ನೀವು ಭಾರಿ ದೊಡ್ಡ ಮನಸ್ಸು, ದೊಡ್ಡತನ ನಿಮ್ಮದು ಅಂತಂತ ಹೇಳ್ಬಿಟ್ಟು ಹೇಳವೆ. ನಾನು ಅಭಿಮಾನಿಗಳಿಗೆ ನೋವು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ನಾವು ನಿಜವಾಗ್ಲೂ ಅವ್ರುಗಳಿಗೆ ಅಭಿಮಾನಿಗಳಾದರೆ ಖಂಡಿತ ನಿಂತು ಅವರ ಸ್ಮಾರಕವನ್ನು ನಾವು ಒಳ್ಳೆ ರೀತಿಯಲ್ಲಿ ನಿರ್ಮಿಸಿ ಮರಣಾಂತರ ಪ್ರಶಸ್ತಿಗೆ ಇದೇ ಅದೇ ಅನ್ನುವಂಥಲ್ಲ, ಸರ್ಕಾರ ಯಾವುದಾದ್ರೂ ಒಂದು ಕೊಡಬೇಕು. ಇದಿಷ್ಟು ವಿನೋದ್ ರಾಜ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.